ಊಟ ಮಾಡ್ದ ಋತು ನೀನು? ಮಾಡಿದೆ. ಜಾಸ್ತಿ ಊಟ ಮಾಡೋಕ್ಕಾಗಲ್ಲ, ಸ್ವಲ್ಪ 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 ತಿಂದೆ. ಜಾಸ್ತಿ ತಿನ್ನೋಕ್ಕಾಗಲ್ಲ. ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಅಂದರೆ ಹಣ್ಣುಗಳೆಲ್ಲ ಏನಾದರೂ ಇರ್ತಾವಲ್ಲ, ಹಣ್ಣುಗಳೆಲ್ಲ ತಿನ್ನು. ಹಣ್ಣು ತೊಗೊಂಬಂದಿದ್ದೀನಲ್ಲ, ತಿನ್ನೋಗು. ಹಣ್ಣೇ ತಿನ್ನೋದಿಲ್ಲ ನೀನು, ಊಟ ಸೇರಲಿಲ್ಲ ಅಂತಂದರೆ ಹಣ್ಣಾದರೂ ತಿನ್ನು. ಅಯ್ಯೋ, ಏನು ತಿಂತೀಯ ಹೋಗತ್ಲ, ನನಗೆ ಹಣ್ಣು ತಿನ್ನೋಕ್ಕಾಗಲ್ಲಪ್ಪ. ಯಾರು ತಿಂತಾರೆ ಅನ್ನಂಗಾಗುತ್ತೆ. ನೀನು ಯಾರು ತಿಂತಾರೆ ಅಂದರೆ ನೀನೇ ಮತ್ತೆ ತಿನ್ನಬೇಕಾಗಿರೋದು. ಯಾರು ತಿಂತಾರೆ ಅಂತೀಯಲ್ಲ ಋತು ನೀನು? ಅದು ಸ್ವೀಟ್ ಸ್ವೀಟ್ ಆಗಿರುತ್ತಾ, ತಿನ್ನೋಕ್ಕಾಗಲ್ಲ. ಹುಳಿ 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 ಒಂಥರ ಏನೋ ತಿನ್ನೋಕ್ಕಾಗಲ್ಲ ನನಗೆ. ಆ ಸೇಬಂತೂ ತಿನ್ನೋಕ್ಕೆ ಆಗಲ್ಲ, ಸ್ವೀಟ್ ಆಗಿರ್ತಾವಲ್ಲ, ತಿನ್ನೋಕ್ಕಾಗಲ್ಲ ನನಗೆ. ಒಂಥರ ಹಬ್ಳಿಕೆ ಬಂದಂಗೆ ಆಗುತ್ತೆ. ಜ್ಯೂಸ್ ಮಾಡ್ಕೊಂಡಾದರೂ ಕುಡಿ. ಅಯ್ಯೋ, ಜ್ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಸ್ವೀಟ್ ಆಗುತ್ತೆ. ಸ್ವೀಟ್ ತಿನ್ನೋಕ್ಕೆ ಆಗಲ್ಲ. ಯಾತಪ್ಪ ಯಾತ ಹೇಳ್ತೀಯ? ಅಲ್ಲ, ಊಟ ಮಾಡಿದೆ ಅಂದೆ, ಸ್ವಲ್ಪ ಸ್ವಲ್ಪ ಊಟ ಮಾಡಿದೆ ಅಂತ ಅಂದ್ಲು. ಅದಕ್ಕೇ ಸ್ವಲ್ಪ ಊಟ ಮಾಡಿದ್ರೆ ಆಗಲ್ಲ, ಹಣ್ಗಿಣ್ಣು ಏನಾದರೂ ತಿನ್ನು, ಅದ್ರ ಜೊತೆಗೆ ಸ್ವಲ್ಪ ಊಟ ಸೇರೋವರೆಗೂ ಆಮೇಲೆ ಜಾಸ್ತಿ ಊಟ ಮಾಡುವಂತೆ. ಇವಾಗ ಹಣ್ಣುಗಳೆಲ್ಲ ಏನಾದರೂ ತಿನ್ಕೊಂಡಿರು ಅಂತಂದ್ರೆ ಹಣ್ಣು ತಿಂಬೋಕ್ಕಾಗಲ್ಲ ಅಂತಾಳಲ್ಲತ್ತೆ. ಹೆಂಗೆ ಹೇಳಪ್ಪ, ಒಂದು 2 ದಿನ ತಿನ್ಬೇಕಾಗಲ್ಲ. ಹೆಂಗ ಒಂದಿಟ್ಟು ಊಟನಾದ್ರೂ ಉಂಬುತ್ತಲ್ಲ, ಒಬ್ಬೊಬ್ರು ಊಟನೂ ಉಂಬಲ್ಲ. ಅಯ್ಯೋ, ಇವ್ರ ಅಮ್ಮ ಅಂತ ಚೈತ್ರಮ್ಮ ಇಲ್ಲ ನೋಡಿ, ಅತ್ಯಾತು ದಕ್ಕಿಸ್ಕೊಂತಿರ್ಲಿಲ್ಲ. ವೈಕೋ 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 ಅಂತೇಳಿ ಕೊಚ್ಚೆ ಮಾಡು ಹಂಗೇನೆ. ನಾನಮ್ಮ ಮಾಡಿಕ್ತಿದ್ನಲ್ಲ, ಕೊಚ್ಚೆ ಮಾಡು. ತಿರ್ಗಾ ಆಮೇಲೆ ಹೆಂಗ ಚೆನ್ನಾಗಾದ್ಲು. ಬೋಲು ವಾಂತಿ ಆಗೋದಿರ ಅಮ್ಮಗೆ ನೋಡಿ. ಒಳಗೆ ನಾನು ಊಟ ನನ್ನ ಸೇರುತ್ತೆ, ಸಾಕಿಷ್ಟು ಮಟ್ಟಿಗೆ ಊಟ ಸೇರಿರಿ. 1-2 ದಿನ ಆಮೇಲೆ ಅವಳೆಲ್ಲ ತಿಂತಾಳೆ, ಸುಮ್ಮನಿರು. 1-2 ದಿನ ಯಾತ ತಿಂಬೇಕಾಗಲ್ಲ, ಒಂದು 3 ತಿಂಗಳು ತಕ್ಕ. ನಾನು ಹೇಳ್ತೀನಪ್ಪ, ತಿನ್ಬಾರಮ್ಮ. ಹಂಗೆ ಇದ್ದಾವೆ, ಸೇಬು ಇದಾವೆ, ಕಿತ್ಳೆಹಣ್ಣು ಇದಾವೆ, ದ್ರಾಕ್ಷಿ ಇದಾವೆ, ಬಾರಮ್ಮ ತಿನ್ನು. ಬೇಡ ಬೇಡ ಬೇಡ, ದ್ರಾಕ್ಷಿಯನ್ನು ತೊಳೆದುಕೊಳ್ಳಮ್ಮ, ತಿನ್ನು ಅಂತ ಹೇಳಿ ಕೊಟ್ರೆ ಬೇಡ ಅಂತಾಳೆ. ಯಾಕೋ ಇವ ಆಂಟಿ ಬಂತು. ಋತಮ್ಮ, ಋತಮ್ಮ, ನಿನ್ನ ಹತ್ರ ಏನಮ್ಮ ಮಾತಾಡಬೇಕಾಗಿತ್ತು ಕಣಮ್ಮ, ಅದಕ್ಕೆ ಬಂದೆ. ಮನೆಗೆ ಬರಬೇಡ. ಅಲ್ಲ, ಮಾತಾಡಿಸ್ತಿಲ್ದಾರ ಮನೆಗೆ ಹೆಂಗೆ ಬರ್ತೀರಾ? ನಾವು ನಿಮ್ಮನ್ನು ಮಾತಾಡಿಸ್ತೀವ, ನಿಮ್ಮ ಮನೆಗೆ ಕಾಲು ಇಕ್ಕಿದೀವ, ನೀವು ಹೆಂಗೆ ಬರ್ತೀರಾ? ಮಾತಾಡಿಸ್ತಿಲ್ದಾರ ಮನೆಯಕ್ಕೆ ಯಾವ ಮುಖ ಇಟ್ಕೊಂಡು ಬರ್ತೀರಾ? ಒಟ್ಟೋಗಿ ಶಿಲ್ಪಕ್ಕ, ಒಟ್ಟೋಗಿ. ಒಳ್ಳೆ ಮಾತಲ್ಲ ಹೇಳ್ತಾ ಇದ್ದೀನಿ, ನೀವೇನು ಮಾತಾಡೋ ಅಂಥದ್ದೇನಿಲ್ಲ. ಬಿಡೆ ಚೈತ್ರ, ಯಾಕೆ ಹಂಗೆ ಆಡ್ತೀಯ? ನಾನು ಋತ ಮುಂತ ಮಾತಾಡಕ್ಕೆ ಬಂದೈದ್ನಿ. ಹೇಳ್ತಾ ಅದೇನೇ ಆತ್ ಮಾತಾಡಕ್ಕೆ ಬಂದಿದೀಯಾ? ಅವಳಿಗೆ ಜಾಸ್ತಿ ಟೆನ್ಷನ್ ಕೊಡಬೇಡ ಅವಳಿಗೆ. ಅವಳು ಇವಾಗ ಬಸ್ರಿಗೆ ಜಾಸ್ತಿ ಟೆನ್ಷನ್ ಕೊಡಬಾರ್ದು. ಯಾಕೆ ಹೇಳು ನೀನು? ಹೇಳು, ಹೋಗ್ಬಿಡು ನೀನು. ಇವಾಗ ನಮ್ಮ ಚಂದು ಪೊಲೀಸ್ ಸ್ಟೇಷನ್ನಾಗ ಇದನ್ನು ಬಿಡಿಸ್ಕೆ ಬರಬೇಕು. ಅದಕ್ಕೇ ಅವಳಿಗೆ ಹೇಳ್ತೀಯ, ಸ್ನೇಹಗೆ ಕೇಸ್ ವಾಪಸ್ ತಗೊಳಮ್ಮ ಅಂತ ಹೇಳ್ತೀಯ. ಹೇಳಮ್ಮ, ನೀವು ಹೇಳಿದ್ರೆ ಕೇಳ್ತಾರೆ ಋತು. ಹೆಂಗ ನೀನು ಹೇಳಮ್ಮ ಒಂದು ಮಾತಾ. ನಾನು ಹೋಗಿ ಕೇಳಿದೆ, ವಾಪಸ್ ತಗೊಂಬಲ್ಲ ಅಂತಂದರು. ಬೇಲ್ ತಗೊಂಡು ಬರೋಕ್ಕೆ ಸಖತ್ತು ಓಡಾಡಿದೆ, ಅಲ್ಲೂ ಸಿಗಲ್ಲ ಬೇಲು. 2 ಸತಿ ಕೇಸ್ ಆಗಿರೋದ್ರಿಂದನ ಅದಕ್ಕೆ ಸಿಗ್ತಿಲ್ಲ ಬೇಲು. ಏನು ಮಾಡೋದು? ಏನಾನ ಮಾಡಿ ಬಿಡಿಸ್ಕೊಂಡು ಕೊಡಮ್ಮ, ಹೇಳಮ್ಮ. ನಾವು ಅದು ಹೆಂಗೆ ಹೇಳೋಕ್ಕಾಗುತ್ತಕ್ಕ? ನಾವು ಹೇಳಿದ್ರೆ ಏನು ನಡೆಯೋದಿಲ್ಲ, ಅವರು ನಮ್ಗೆ ಹೇಳ್ತಾರೆ. ಅವರು ನಮಗೆ ತೊಂದರೆ ಆದರೆ ನೀವು ಜವಾಬ್ದಾರಿ ಆಗ್ತೀರಾ ಅಂತಾರೆ. ನಾವ್ಯಾಕೆ ಜವಾಬ್ದಾರಿ ಹೊತ್ಕೊಳಕ್ಕೆ ಹೋಗೋಣ? ನಮ್ಮನ್ನು ಕೇಳೋ ಅಂಥದ್ದೇನಿಲ್ಲ. ಅಕ್ಕ, ಅವ್ರನ್ನೂ ಕೇಳ್ಕೊಬೇಕು ಋತು, ಹೆಂಗೆ ಹೇಳೋಕ್ಕಾಗುತ್ತೆ? ಅವ್ರ ಮನೆ ಬಾಗ್ಲಕ್ಕೆ ಹೋಗೋದು ಬಿಟ್ಟು ನಮ್ಮ ಮನೆ ತಕ್ಕ ಬಂದು ಕೇಳೋದು ನೋಡು. ಕೇಳ್ಬೇಡ ನೀನು, ಹೋಗು. ನಮ್ಮಮ್ಮಗೆ ಗೊತ್ತಾದರೆ ಬೈದ್ಬಿಡುತ್ತೆ, ಅವಳನ್ನ ಯಾಕೆ ಬಿಡ್ತಾನೆ ಮನೆ ಬಾಗ್ಲಿಗೆ ಅಂತ. ಅಯ್ಯೋ, ಏನೋ ಸೆನಕ್ಕೆ ಮಾತಾಡಿಸ್ತಿರಲ್ಲ ಋತು. ನಿನ್ನ ಮಾತು ಕೇಳ್ತಾರೆ ಕಣಮ್ಮ. ಕಲಮ್ಮ, ನೀವು ಸೆನಕ ಇದ್ರ ಅವ್ರ ತಗೆ ನಿಮ್ಮ ಮಾತ ಕೇಳುತ್ತೆ ಕಲಮ್ಮ. ಅದಕ್ಕೇನೆ ಹೇಳಮ್ಮ, ಸ್ನೇಹಮ್ಮ ಹುಡುಗಿಗೆ ಹೇಳು, ಕೇಸ್ ವಾಪಸ್ ತಗೊಳಮ್ಮ ಅಂತ. ನಾವ್ಯಾರು ಹೆಂಗೆ ಹೇಳೋಕ್ಕಾಗುತ್ತೆ? ಆ ಹುಡುಗಿ ನನ್ನ ಕೇಳ್ತಾಳೆ, ನಾಳೆ ಹೊತ್ನಾಗ ಏನಾದರೂ ತೊಂದರೆ ಆದರೆ ಅಕ್ಕ ನೀನು ಜವಾಬ್ದಾರಿ ಆಗ್ತೀಯ ನನಗೆ ಅಂತ. ನಾನು ಅವಾಗ ಏನು ಉತ್ತರ ಕೊಡಲಿ? ನಾನು ಹೇಳೋಕ್ಕಾಗಲ್ಲಪ್ಪ. ನಾವು ಹೇಳೋದಕ್ಕಾಗಲ್ಲ. ಹೋಗ್ಬೇಕಾದ್ರೆ ಅವ್ರನ್ನೂ ಕೇಳೋದಾದರೆ ಕೇಳ್ರಿ. ಎಲ್ಲ ತೀರ ಬೇಲ್ ಸಿಕ್ಕಿದ್ರೆ ಏಟನ ದುಡ್ಡು ಖರ್ಚಾಗ್ಲಳು. ಕರ್ಕೊಂಬತ್ತಿದ್ದೆ ತೀರಾನ. ಖರ್ಚು ಅದ್ರದ್ದು ಲೆಕ್ಕ ಅಲ್ಲ ನನಗೆ. ಅಲ್ಲಿ ಎಷ್ಟು ಓಡಾಡಿದ್ರು ಬೇಲ್ ಸಿಗ್ತಿಲ್ಲ. ಅದಕ್ಕೆ ನನಗೆ ತುಂಬ ಕಷ್ಟ ಆಗ್ತೈತೆ. ಅದಕ್ಕೋಸ್ಕರ ಕಣಮ್ಮ, ಏನೋ ಇದೊಂದು ಸತಿ ಹೇಳು. ಇನ್ನೊಂದು ಸತಿ ನಮ್ಮ ಹುಡುಗನಿಂದ ತಪ್ಪಾಗ್ದಂಗೆ ನಾನೇ ಹೇಳ್ತೀನಿ. ಅವಳಲ್ಲಿ ಬರ್ತಾ ಇದ್ದಾಳಂದ್ರೆ ಇವನೇ ಹೊರ್ಗಾಗಿ ನಿಂತ್ಕೋಬೇಕು, ಹಂಗೆ ಇರೋಕ್ಕೆ ಹೇಳ್ತೀನಿ. ಹೋಗಿ ಹೇಳೋಗ್ರಿ, ಇದೇ ಮಾತಾ ಅವ್ರ ಹತ್ರ ಹೇಳೋಗ್ರಿ. ಅಯ್ಯೋ, ನಾಳೆ ಹೊತ್ನಾಗ ಮಗಳಿಗೆ ಅಂತಾರೆ, ಅವಳು ಯಾಕೆ ಅನ್ನಿಸ್ಕೊಂತಾಳೆ, ನಾವ್ಯಾಕೆ ಅನ್ನಿಸ್ಕೊಂಬನ? ನಿಮ್ಮ ಇಚ್ಕಾಗಿನ ನೀವು ಮಾಡ್ಕೊಂಡಿರೋದಕ್ಕೆ ನಾವ್ಯಾಕೆ ಅನುಭವಿಸ್ಬೇಕು? ನಿಮ್ಮ ಮಗನಿಗೆ ಮುಂಚೆಗೆ ಈ ಬುದ್ಧಿ ಹೇಳಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನೀವಾಗಿ ನೀವು ಕೈ ಬಿಟ್ಟಿದ್ದೀರಾ, ಅನುಭವಿಸ್ಕೊಳ್ರಿ. ಇಲ್ಲೇನು ಹೇಳಕ್ಕೆ ಬಂದಿದ್ದೀರಾ? ಅಕ್ಕ, ನಾವಂತೂ ಹೇಳೋಕ್ಕಾಗಲ್ಲ ಕಣಕ್ಕ, ನಾವು ನಿಷ್ಠರಾಗಕ್ಕಾಗಲ್ಲ, ನಾವು ಹೇಳಲ್ಲ. ಏನಮ್ಮ, ಶೌರಿ ಬೇರೆ ಬಂದ. ಅಕ್ಕ, ಈ ಅಮ್ಮನ ಯಾಕೆ ಇಲ್ಲಿ ಬಿಡ್ಕೊಂಡಿದ್ದೀರಿ ನೀವು? ಅಯ್ಯೋ, ಆ ಸ್ನೇಹನ ವಿಚಾರವಾಗಿ ಏನೋ ಕೇಸ್ ವಾಪಸ್ ತಗೊಳ್ರಿ ಅಂತ ನೀವು ಹೇಳ್ರಿ ಅವ್ರಿಗೆ ಅಂತೇಳಿ ಬಂದಿತ್ತು. ಅದಕ್ಕೆ ನಾವು ಅವ್ರಿಗೆ ಹೇಳೋಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇದೀವಿ. ನಾವು ಅದೇ ಹೆಂಗೆ ಹೇಳೋಕ್ಕಾಗುತ್ತೆ ಮಾವ? ನೋಡಿ, ಈ ಮನೆ ಹೊಸಲು ತುಳಿಸ್ಬೇಡಿ ಈ ಅಮ್ಮನ. ಈ ಮನೆ ಒಳಗಡೆ ಬಿಡ್ಕೊಳಕ್ಕೆ ಹೋಗ್ಬೇಡಿ. ಬಿಡ್ಕೊಂಡೊಟ್ಟು ನಿಮಗೆ ನೋಡಿ ತಲೆನೋವು.
ಅಲ್ಲ ಬಂದಿದ್ಲು ಹೋಗ್ತಾಳೆ ಹೋಗಮ್ಮ ಹೋಗು ಒಟ್ಟುನು ಬೈತಾರೆ ಎಲ್ಲ ಆಗ್ದಿಲ್ದಾರು ಎಲ್ಲಾರು ತಗೋನು ನೀನು ವಿರೋಧ ಮಾಡ್ಕೊಂಡು ಸೆನಕಿರನ ಅಂಬಲ್ಲ ಅವ್ರ ಇವ್ರ ಮಾತು ಕಟ್ಕೊಂಡು ಎಲ್ಲನ ಕಂಡರ್ ಮಾತ ನಿಮ್ಮ ಅಜ್ಜಿ ಮಾತು ಕಟ್ಕೊಂಡು ಅವ್ರ ಹಂಗಮ್ಮ ಹೇಳ್ಕೊಡ್ತಾಳೆ ಅಂತ ಹೇಳಿ ನೀನು ಅವ್ರ ಇವ್ರ ಮೇಲೆ ಎಲ್ಲನ ಸ್ಯಾಡೋ ಮಾಡಿರಿ ಹಿಂಗೆ ಮತ್ತಿ ಬೈತಾರೆ ಬೇಕಾಗ್ತಾರೆ ಒಬ್ರು ಮನ್ಸರು ಯಾತ್ಕನ ಅಂಬೋದು ಇದೇ ಇಲ್ವ ನಿನಗೆ ಈಗ ಬೇಕಾದ ಬಂದ್ರೆ ಯಾರು ಸುಮ್ಕಿರ್ತಾರೆ ಹೇಳಮ್ಮನೆ ಹೋಗತ್ತ ಸುಮ್ಮನೆ ಹೋಗು ಸುಮ್ಮನೆ ಬೈತಾರೆ ಸರಿ ಆಯ್ತು ಬಿಡಮ್ಮ ಹೋಗ್ತೀನತ್ತ ಬಿಡ್ಕೋಬೇಡ್ರಿ ಈ ಅಮ್ಮನ ಇಲ್ಲೆಲ್ಲನ ಬಿಡ್ಕೊಂಡಿರು ನೋಡಿ ಹೇಳಿರ್ತೀನಿ. ಅಯ್ಯೋ ನಾವೇನು ಕರಿತೀವೇನು ಮಾವ ಅಕ್ಕನೇ ಬಂದೈತಿ ಏನೋ ಹೇಳ್ಬೇಕು ಅಂತ ಹೇಳಿ ಏನೋ ಅದು ಏನೋ ಹೇಳ್ಬೇಕು ಕೇಸಪ್ಪಾಸ್ ತಗೊಳ್ರಿ ಅಂತ ಹೇಳ್ಬೇಕು ಅಂತ ಬಂದಿರೋದು. ರವಿ ನಿಮ್ಮ ಸುಗುಣಕ್ಕನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಮಾತಾಡ್ತಾ ಇರಲಿಲ್ಲ. ಇವಾಗ ನಾನೇ ಆಂಬುಲೆನ್ಸಲ್ಗೆ ಹಿಡ್ದು ಬಂದೆ. ನಾನು ಅಲ್ಲಿ ಬರ್ತಿದ್ನ ಅವರಿಬ್ಬರೇ ಅವ್ರೇನು ಹೆಣ್ಮಕ್ಳು ಯಾರೂ ಹೋಗಿರಲಿಲ್ಲ, ಪ್ರೀತಿನೂ ಪಾರು ಯಾರೂ ಹೋಗಿರಲಿಲ್ಲ. ಅವರೇ ಕರ್ಕೊಂಡು ಹೋದ್ರು, ಫುಲ್ ಸೀರಿಯಸ್ಸು, ಮಾತಾಡ್ತಿರ್ಲಿಲ್ಲ. ಇವಾಗ ಆಂಬುಲೆನ್ಸಲ್ಲಿ ಹಾಕೊಂಡು ಹೋದ್ರು. ಹೌದೇ ಏನಾಗಿತ್ತು? ಏನಾಗಿತ್ತೋ ಗೊತ್ತಿಲ್ಲ, ಮಲ್ಕೊಂಡರೆ ಎದ್ದಿಲ್ವಂತೆ, ಇನ್ನೂ ಕಣ್ಣು ಬಿಟ್ಟಿರಲಿಲ್ಲ. ನೀರು ಕುಡಿಸಿದ್ರು, ನೀರು ಹಾಕಿದ್ರು, ಮಾತಾಡಲಿಲ್ಲ. ಅದಕ್ಕೆ ಆಂಬುಲೆನ್ಸ್ ಬಂದಿತ್ತಾ, ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಅದು ಏನಾಗೈತೋ ಏನೋ, ನೀನು ಏನೋ ಹಂಗೆ ಏನೋ ನಾಟಕ ಮಾಡ್ತಾ ಇರೋದು ಅಂತ ಹೇಳಿ ಗೊತ್ತಾದಾಗಿಂದನೂ ಊಟ ಏನೂ ಮಾಡಿರಲಿಲ್ಲಂತೆ, ತುಂಬ ಬೇಜಾರಾಯ್ತಂತೆ. ಅವತ್ತು ಸುಮ್ಮನೆ ಮಾಡ್ಕೊಂಡಿದ್ದು ಎದ್ದಿಲ್ವಂತೆ. ಅದು ಏನಾಗೈತೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾತಾಡ್ತಾ ಇರಲಿಲ್ಲಪ್ಪ. ಹೋಗಿ ನೋಡ್ಕೊಂಬ. ಹೌದೇನು? ಅಯ್ಯೋ ಶಿವನೇ, ಎಂಥದ್ದಾಯ್ತು? ಥೌ ಹೋಗತ್ಲಾಗೆ ಬೇಜಾರಾಗ್ತೈತೆ. ಏನಾಯ್ತಪ್ಪ? ಫೋನ್ ಮಾಡ್ತೀನಿ ತಡಿ ಮಾವನಿಗೆ. ಎಲ್ಲ ನಾಟಕ ಆಡ್ತಾಳೆ ಅನ್ಸುತ್ತೆ. ನಾಟಕ ಅವಳ್ದವ್ ಯೋಟೆ ಅಂದ್ರೆ ನಂಬಾಡ್ದವಳನ್ನ. ಅಯ್ಯಪ್ಪ ಬೋಲ್ ನಾಟಕ ಗಿತ್ತಿ. ಅಯ್ಯೋ ಅವಳು ಕಾಪಾದಾಟ ಬಾಲೊಂದಿಲ್ಲ. ಊರಿಂದಗಳ ದೇವೆಲ್ಲ ಸತ್ರ ಅವಳು ಸಾಯಲ್ಲ, ಸುಮ್ಕಿರಿ. ಏನೋ ಬಿ ಪಿ ಲೋ ಆದಂಗೆ ಆಗೈತೆ, ಹೆಚ್ಚು ಕಮ್ಮಿ ಆಗೈತೆ. ಅದಕ್ಕೆ ಕರ್ಕೊಂಡು ಹೋಗ್ಯವ್ರಿ. ಫೋನ್ ಮಾಡಿ ಕೇಳಪ್ಪ ಅದೆಲ್ಲ ಹೆಂಗಿದ್ದಾಳೆ ಅಂತ ಹೇಳಿ ಕೇಳು. ಏನಾಗಿದ್ದಾಳೆ ಅಂತಂದ್ರೆ ಇನ್ನೇನು ಹೋಗ್ಬೇಡ, ಯಾಕೆ ಹೋಗ್ತಿ. ಚೆನ್ನಾಗಿಲ್ಲ ಅಂತಂದ್ರೆ ಹೋಗ್ಮಂತೆ, ಹೋಗಿ ನೋಡ್ಕೊಂಬರುವಂತೆ. ಹಂಗಾದ್ರೆ ಫುಲ್ ಸೀರಿಯಸ್ ಮಾತಾಡ್ತಿರ್ಲಿಲ್ಲ. ಫೋನ್ ಮಾಡ್ತೀನಿ. ಹಂಗೆ ನಾನು ಬಾ ಅಂತಂದರೆ ಹೋಗಿ ಬರ್ತೀನಿ ಹೇಳು. ಫೋನ್ ಮಾಡ್ತೀನಿ. ಏನು ನಾಟಕ ಆಡ್ತಾ ಇದ್ದಾರೆ ಅಂತ ಏನು ಅನ್ನಿಸ್ಲಿಲ್ಲ ಕಣೆ ಅಕ್ಕ. ನಾಟಕ ಏನಲ್ಲ ಕಣತ್ತೆ, ಅವರು ಫುಲ್ಲು ಸೀರಿಯಸ್ ಆಗಿಬಿಟ್ಟಿದ್ರು. ನಾನೇ ಹಿಡಿದ್ಬಿಟ್ನಲ್ಲ ಆಂಬುಲೆನ್ಸಲ್ಲಿ, ತೊಗೊಂಡೋದ್ರು. ಫುಲ್ಲು ಸೀರಿಯಸ್ ಆಗಿತ್ತು, ಮಾತಾಡ್ತಿರ್ಲಿಲ್ಲ. ಎಷ್ಟು ಮಾತಾಡ್ಸಿದ್ರು, ನೀರು ಕುಡಿಸಿದ್ರು ಕುಡಿತಿರ್ಲಿಲ್ಲ. ಯಾಕೋ ಫುಲ್ಲು ಸೀರಿಯಸ್ ಆಗಿಬಿಟ್ಟಿತ್ತು. ಅಯ್ಯೋ ದೇವ್ರು, ಏನತ್ತಪ್ಪ ಎಂತರ್ಗಾಗ್ಲಿ ಅಯ್ಯಮ್ಮಂಗಾಗುತ್ತಾಳೆ ಮನ್ಸು ಹಿಂಗಾಗೈತೆ ಅಂದಾಗ. ಅಯ್ಯೋ ದೇವ್ರು ಇರ್ತಾಳೆ ಏನೋ ಯಪ್ಪ ಏನಾನ ಆಗುತ್ತಾ ಏನೋ ಗೊತ್ತಿಲ್ಲ ಅಕ್ಕ, ನನಗೇನೋ ನಂಬಿಕೆ ಇಲ್ಲ. ಅವರು ಆಗಿರೋದು ನೋಡಿದ್ರೆ ನನಗೇನೋ ನಂಬಿಕೆ ಇರಲಿಲ್ಲ. ಎಷ್ಟೋ ಅವ್ರಿಗೆ ನಾನು ನೋಡಿದೆ, ಮಾತಾಡಿಸಿ ಎಲ್ಲ ನಾನು ನೋಡಿದೆ. ಇಂಥ ಸಮಯದಲ್ಲಿ ನೋಡಬೇಕು, ಕಷ್ಟ ಅಂತೇಳಿ ಪಾಪ ಕರುದ್ರ ಬತ್ತಿದ್ದೆ ಅಲ್ಲಿ. ಬಾರೋ ಹಿಂಗೆ ಹುಷಾರಿಲ್ಲ, ಹಿಂಗೆ ಹಿಡಿಯನ್ ಬಾ ಆಂಬುಲೆನ್ಸಕ್ಕೆ ಅಂದರು. ನಾವೇ ಒಳಗಳಿಂದ ಹಿಡ್ಕೊಂಬಂದ್ವಲ್ಲ, ಫುಲ್ ಸೀರಿಯಸ್ ಆಗಿಬಿಟ್ಟಿತ್ತು. ಯಪ್ಪ ನೋಡೋಕ್ಕಾಗಲಿಲ್ಲ. ನನಗಂತೂ ತುಂಬ ಬೇಜಾರಾಯಿತು. ಹೆಂಗೆ ಓಡಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡಿದ್ದವ್ರನ್ನ ಆ ಸ್ಥಿತಿಲಿ ನೋಡೋದಕ್ಕೆ ತುಂಬ ಬೇಜಾರಾಯಿತು ನನಗೆ. ಹೌದೇ? ನಂಗಾದ್ರೆ ನಮ್ಮ ಅವನಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿಬಿಟ್ಟು ಹೋಗ್ತೀನಿ ಯಾವ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಫಸ್ಟು ಫೋನ್ ಮಾಡಿರಿ. ಫೋನ್ ಮಾಡಿ ಏನಾಗೈತೆ ಏನು ಎತ್ತ ಅಂತೇಳಿ ತಿಳ್ಕೊಳ್ರಿ. ತಿಳ್ಕೊಂಡು ಆಮೇಲೆ ನೀವು ಹೋಗ್ರಿ. ಎಲ್ಲಿ ಏನು ಅಂತೇಳಿ, ಎಲ್ಲಿ ಏನು ಗೊತ್ತಿಲ್ದಲೇ ಸುಮ್ಮನೆ ಹೋಗ್ತೀವಿ ಅಂತಂದರೆ ಫಸ್ಟ್ ಎಲ್ಲಿಗೆ ಹೋಗಿದ್ದೀರಾ, ಏನು ಚೆನ್ನಾಗಿದ್ದೀರಾ, ಏನಾಗೈತೆ ಅಂತೇಳಿ ಎಲ್ಲ ತಿಳ್ಕೊಂಡು ಫೋನ್ ಮಾಡಿ ಆಮೇಲೆ ಹೋಗ್ರಿ. ಹೋಗ್ರಿ ಆಮೇಲೆ. ಋತು ನೀನು ಹೋಗು. ಇಲ್ಲ ಮಾವ, ನಾನು ಹೋಗೋದಿಲ್ಲ. ಜಾಸ್ತಿ ಓಡಾಡಂಗಿಲ್ಲ, ಇವರೇ ಹೋಗ್ತಾರೆ ಬಿಡು. ಸುಗುಣಕ್ಕನಿಗೆ ಫುಲ್ಲು ಸೀರಿಯಸ್ ಆಗಿಬಿಟ್ಟಿದೆ. ನಾನು ಇವಾಗಿನ ಆಂಬುಲೆನ್ಸಕ್ಕೆ ಹಿಡಿದು ಬಂದೆ. ಲಿಕ್ಕಿ ವಿಕ್ಕಿ ಅವರೆಲ್ಲ ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಪ್ಪ. ಅವರೆಲ್ಲನ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ. ಫುಲ್ ಮಾತಾಡ್ತಾನೆ ಇರಲಿಲ್ಲ, ಫುಲ್ ಸೀರಿಯಸ್ ಆಗಿಬಿಟ್ಟಿತ್ತು. ನನಗೇನೋ ನಾಟಕ ಅಂತ ಅನ್ನಿಸ್ಲಿಲ್ಲ. ಅವರು ಇದ್ದಿರೋ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ, ನಾಟಕ ಅಂತ ಏನೋ ಅಂತ ಅನ್ನಿಸ್ಲಿಲ್ಲ. ಅವರು ತುಂಬ ಯಾಕೋ ಹುಷಾರಿಲ್ದಂಗೆ ಆಗ್ಬಿಟ್ಟಿದ್ದು, ಏನಾಗ್ತಾರೋ ಏನೋ ಅನ್ನಂಗೆ ಆಗೈತೆ. ಇವಾಗಿನ ಆಂಬುಲೆನ್ಸ್ನ ಕಳಿಸಿ ಹಾಸ್ಪಿಟ್ಲಿಗೆ ಬಂದೆ. ಪ್ರವಿಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ಹೋಗಿ ನೋಡ್ಕೊಂಬರಪ್ಪ ಅಂತ ಹೇಳಿ. ಹೋಗ್ಬೇಕಿಂತ ಸಮಯದಾಗ ತಮ್ಮ ಹೋಗಿ ನೋಡ್ಕೋಬೇಕು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.